ನೀವಿಲ್ಲಿ ಏನ್ ನೋಡ್ತಿದ್ದೀರಾ ಬರೀ ಓವರ್ ವೇಟ್ ಇರೋರು ಅಷ್ಟೇ ಅಲ್ಲ, ಈವನ್ ಲೀನ್ ಆಗಿರೋರು ಕೂಡ PCOS ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೆ. ಸೊ ಎರಡರಲ್ಲಿ ಫಂಡಮೆಂಟಲ್ ಫೀಚರ್ಸ್ ಸೇಮ್ ಇರುತ್ತೆ, ಎಲಿವೇಟೆಡ್ ಆಂಡ್ರೋಜನ್ ಲೆವೆಲ್, ಇರ್ರೆಗ್ಯುಲರ್ ಸೈಕಲ್ಸ್ ಅಂಡ್ ಪಾಲಿಸಿಸ್ಟಿಕ್ ಓವರೀಸ್. ಆದ್ರೆ ಓವರ್ ವೇಟ್ ಇರೋಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರಿಂಗ್ ಟು ಲೀನ್ PCOS ವುಮನ್. ಹಾಗಿದ್ರೆ PCOS ನ ರಿವರ್ಸ್ ಮಾಡೋದು ಹೇಗೆ? ಫಸ್ಟ್ ಒನ್, ನ್ಯೂಟ್ರಿಷನ್. ನಿಮ್ಮ ಡಯಟ್ ನಲ್ಲಿ ಪ್ರೋಟೀನ್ ಅಂಡ್ ಫ್ಯಾಟ್ಸ್ ನ ಆಡ್ ಮಾಡ್ಕೊಳ್ಳಿ. ಪ್ರೋಟೀನ್ ಮಸಲ್ ಬಿಲ್ಡ್ ಮಾಡೋದಕ್ಕೆ ಅಂಡ್ ಫ್ಯಾಟ್ಸ್ ನಿಮ್ಮ ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಹಾಗೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋ ಫುಡ್ ಚಾಯ್ಸ್ ನಿಮ್ ಡಯಟ್ ನಲ್ಲಿ ಆಡ್ ಮಾಡ್ಕೊಳ್ಳಿ. ಸೆಕೆಂಡ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಮೋಸ್ಟ್ ಆಫ್ ಮೈ ಕ್ಲೈಂಟ್ಸ್ PCOS ಫೇಸ್ ಮಾಡ್ತಿರೋದೇ ಅವರ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಇರೋದ್ರಿಂದ ಅಂಡ್ ವರ್ಕ್ ಪ್ರೆಷರ್ ಇಂದಾನೆ ತುಂಬಾ ಸ್ಟ್ರೆಸ್ ಆಗೋದ್ರಿಂದ. ಹಾಗಾಗಿ ನಿಮ್ಮ ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದಕ್ಕೆ ಮೆಡಿಟೇಷನ್, ಯೋಗ ಇಲ್ಲ ಯಾವ್ದಾರ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿ ಇದರಿಂದ ನಿಮ್ಮ ಸ್ಟ್ರೆಸ್ ನ ಮ್ಯಾನೇಜ್ ಮಾಡಬಹುದು. ಥರ್ಡ್ ಒನ್, ಎಕ್ಸರ್ಸೈಸ್. PCOS ನ ಮೇನ್ ಕಾಂಟ್ರಿಬ್ಯೂಟರ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಹಾಗಾಗಿ ವೀಕ್ಲಿ 3 to 4 ಡೇಸ್ ವೇಟ್ ಟ್ರೈನಿಂಗ್ ಮಾಡಿ. ಮಸಲ್ ಕಾಂಟ್ರಾಕ್ಷನ್ ಆಗೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಗೇನಾದ್ರು PCOS ಇದ್ದು ರಿವರ್ಸ್ ಮಾಡಬೇಕು ಅಂತ ಇದ್ರೆ DM ಮಾಡಿ ಅಂಡ್ ಹಾಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ.